ನಮ್ಮನ್ನು ಬಹಳವಾಗಿ ಪ್ರೀತಿ ಮಾಡುವ ನಮ್ಮ ತಂದೆ, ನಿಮ್ಮ ನಾಮಕ್ಕೆ ಸ್ತೋತ್ರ ಸ್ವಾಮಿ. ನಿನ್ನ ಕೃಪಾಹಸ್ತದಲ್ಲಿ ನಮ್ಮನ್ನೇ ಒಪ್ಪಿಸ್ತೇವೆ. ವಾಕ್ಯವನ್ನು ಕೇಳೋ ಪ್ರತಿಯೊಬ್ಬರನ್ನು ಪವಿತ್ರಾತ್ಮ ನಿನ್ನ ಪ್ರಸನ್ನತೆಯಲ್ಲಿ ನಡೆಸು. ನಿನ್ನ ಸಹಾಯವಿಲ್ಲದೆ ನಿನ್ನ ವಾಕ್ಯಗಳನ್ನು ತಿಳ್ಕೊಳ್ಳೋದು ಅಸಾಧ್ಯವಾಗಿದೆ. ಅದೇ ರೀತಿ ವಾಕ್ಯವನ್ನು ಬೋಧಿಸುವ ನನಗೂ ಪವಿತ್ರಾತ್ಮನೇ ಸಹಾಯ ಮಾಡು. ನನ್ನ ಸಂಗಡವಿದ್ದು ನನ್ನ ನಡೆಸು. ನನ್ನ ಬಾಯಿಂದ ಬರೋ ಪ್ರತಿಯೊಂದು ಮಾತುಗಳು ನಿನ್ನದಾಗಲಿ ಪವಿತ್ರಾತ್ಮನೇ. ಕೊನೆಯ ತನಕ ನಿನ್ನ ವಶದಲ್ಲಿಟ್ಟು ನನ್ನ ನಡೆಸೆಂದು ಬೇಡುತ್ತಿದ್ದೇನೆ. ಎಲ್ಲ ಸ್ತುತಿ ಸ್ತೋತ್ರ ಘನ ಮಹಿಮೆ ತಂದೆ ಮಗ ಪವಿತ್ರಾತ್ಮನಿಗೆ ಸದಾಕಾಲವೂ ಸಲ್ಲಲಿ. ಆಮೇಲೆ ಪ್ರೈಸ್ ದ ಲಾರ್ಡ್. ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಧ್ಯಾನಿಸುತ್ತಾ ಬಂದಿದ್ದೇವೆ. ನಾವು ಇವತ್ತು 4ನೇ ಅಧ್ಯಾಯಕ್ಕೆ ಬಂದಿದ್ದೇವೆ. ಇಲ್ಲಿ ಮುಖ್ಯವಾಗಿ ನಾವು ಒಂದು ಕುಟುಂಬವಾಗಿ, ಒಂದು ಯೂನಿಟಿ ಅಂತ ಹೇಳ್ತೇವೆ, ಒಗ್ಗಟ್ಟಿನಲ್ಲಿ ನಾವು ಜೀವಿಸಿ ನಡೆಯುವವರಾಗಬೇಕು. ಅದರ ವಿಷಯದಲ್ಲಿ ಪೌಲನು ಒಂದು ಸಭೆ ಒಗ್ಗಟ್ಟಾಗಿ ಜೀವಿಸುವ ಇದರ ವಿಷಯದಲ್ಲಿ ಪೌಲನು ಇಲ್ಲಿ ಇದನ್ನು ಮಾತಾಡ್ತಾನೆ. ಆದ್ದರಿಂದ ಇವತ್ತು ನಾವು 4ನೇ ಅಧ್ಯಾಯ 1ರಿಂದ 6 ತನಕ ಈ ವಾಕ್ಯಗಳನ್ನು ಧ್ಯಾನಿಸುವ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 1ರಿಂದ 6. ನೀವು ದೇವರಿಂದ ಕರೆಯಲ್ಪಟ್ಟವರಾದ ಕಾರಣ ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ನೀವು ಪೂರ್ಣ ವಿನಯ ಸಾತ್ವಿಕತ್ವಗಳಿಂದಲೂ ದೀರ್ಘಶಾಂತಿಯಿಂದಲೂ ಕೂಡಿದವರಾಗಿ ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಉಂಟಾಗುವ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು, ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಪದವಿಯನ್ನು ನಿರೀಕ್ಷಿಸುವುದಕ್ಕೆ ಕರೆಯಲ್ಪಟ್ಟವರು. ನಿಮ್ಮೆಲ್ಲರಿಗೂ ಕರ್ತನು ಒಬ್ಬನೇ, ಭರವಸೆಯು ಒಂದೇ, ದೀಕ್ಷಾಸ್ಥಾನ ಒಂದೇ, ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ. ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯನಡೆಸುವವನು, ಎಲ್ಲರಲ್ಲಿ ವಾಸಿಸುವವನು ಆಗಿದ್ದಾನೆ. ಪ್ರೈಸ್ ದ ಲಾರ್ಡ್. ಇಲ್ಲಿ ಪೌಲನು ನಾವು ಯೂನಿಟಿ ಅಥವಾ ಒಗ್ಗಟ್ಟಿನಲ್ಲಿ ನಾವು ನಡೆದುಕೊಳ್ಳಬೇಕು, ಜೀವಿಸಬೇಕಂತ ಪೌಲನು ಸಭೆಗೆ ವಿಷಯದಲ್ಲಿ ಇಲ್ಲಿ ಭಾಳ ಸ್ಪಷ್ಟವಾಗಿ ಹೇಳ್ತಾನೆ. ಇದು ಸಭೆಗೆ ಸಂಬಂಧಪಟ್ಟ ವಿಷಯಗಳು. ನಾವು ಮೊನ್ನೆ ಕೂಡ ನೋಡಿದ್ದೇವೆ. ಕ್ರಿಸ್ತನು ಸಭೆಯ ಶಿರಸ್ಸು, ನಾವೆಲ್ಲರೂ ಸಭೆಯ ಆ ಅಂಗಗಳಾಗಿವೆ, ಕಟ್ಟಲ್ಪಡುತ್ತಾ ಇದ್ದೇವೆ ಅಂತ ಹೇಳಿ ಅದರ ವಿಷಯದಲ್ಲಿ ಇಲ್ಲಿ ಇವತ್ತು ಆ ಯೂನಿಟಿ ಅಥವಾ ಒಗ್ಗಟ್ಟಿನ ವಿಷಯದಲ್ಲಿ ಪೌಲನಿಲ್ಲಿ ಹೇಳ್ತಾನೆ. ಇಲ್ಲಿ ಮುಖ್ಯವಾಗಿ ಒಂದು ಪದವಿಯಿಂದ, ಅಥಾರಿಟಿಯಲ್ಲಿ, ಒಂದೇ ಪದವಿಯಲ್ಲಿ ಮತ್ತು ಒಂದೇ ಹಾರ್ಮನಿ ಅಥವಾ ಪ್ರೀತಿ ಸಮಾಧಾನದಿಂದ ಮತ್ತು ಜಯಭರಿತರಾಗಿ ಈ 3 ಸಂಗತಿಗಳಲ್ಲಿ ನಾವು ಒಗ್ಗಟ್ಟಾಗಿ ಜೀವಿಸುವವರಾಗಬೇಕು. ಇಲ್ಲಿ ನಂಬಿಕೆ, ನಾವು ಏನು ನಂಬುತ್ತೇವೆ ಎಂಬ ಆ ಆಧಾರದಲ್ಲಿ ನಾವು ನಡೆಕೊಳ್ತೇವೆ. ಆದ್ದರಿಂದ ಇಲ್ಲಿ ಬಹಳ ಅಗತ್ಯವಾಗಿ ನಮ್ಮ ನಂಬಿಕೆಯ ವಿಷಯದಲ್ಲಿ ನಾವು ಇದರ ವಿಷಯದಲ್ಲಿ ನಮಗೆ ಸರಿಯಾದ ಡಾಕ್ಟ್ರಿನ್ ಅಂತ ಇಂಗ್ಲೀಷಲ್ಲಿ ಹೇಳ್ತೇವೆ, ಒಂದು ತತ್ವ ಸಿದ್ಧಾಂತ. ನಮ್ಮ ನಂಬಿಕೆಗೆ ಒಂದು ಸಿದ್ಧಾಂತ ಏನು, ಇದನ್ನು ನಾವು ಸ್ಪಷ್ಟವಾಗಿ ತಿಳ್ಕೊಳ್ಳದಿದ್ದರೆ ನಮಗೆ ಆ ಪ್ರಕಾರ ನಡೀಲಿಕ್ಕೆ ಸಾಧ್ಯ ಆಗುವುದಿಲ್ಲ. ಇದರ ವಿಷಯದಲ್ಲಿ, ತತ್ವ ಸಿದ್ಧಾಂತದ ವಿಷಯದಲ್ಲಿ ಅನೇಕ ಗೊಂದಲಗಳಿವೆ. ಒಬ್ಬೊಬ್ಬರು ಒಂದೊಂದು ರೀತಿಯಾಗಿ ಹೇಳ್ತಾರೆ. ಆದರೆ ನಾವು ಸ್ಪಷ್ಟವಾಗಿ ದೇವರ ವಾಕ್ಯದ ಆಧಾರದಲ್ಲಿ ರಕ್ಷಣೆ, ಈ ಎಲ್ಲ ವಿಷಯಗಳನ್ನು ಸ್ಪಷ್ಟವಾಗಿ ತಿಳ್ಕೊಂಡಿದ್ದೇವೆ. ಆದ್ದರಿಂದ ಇದರ ವಿಷಯದಲ್ಲಿ ನಾವು ತಿಳ್ಕೊಂಡಾಗ ನಮಗೆ ನಡೀಲಿಕ್ಕೆ, ಆ ರೀತಿಯಾಗಿ ನಡೀಲಿಕ್ಕೆ ಸಾಧ್ಯವಾಗ್ತದೆ. ನಮಗೆ ಸರಿಯಾದ ಸಿದ್ಧಾಂತಗಳು ಗೊತ್ತಿಲ್ಲದಾಗ ನಮಗೆ ನಡೀಲಿಕ್ಕೆ, ಆ ರೀತಿ ಜೀವಿಸಲಿಕ್ಕೆ ಆಗೋದಿಲ್ಲ. ಇದು ಬಹಳ ಅಗತ್ಯವಾಗಿ ನಾವು ಈ ತತ್ವ ಸಿದ್ಧಾಂತಗಳನ್ನು ಅಥವಾ ಡಾಕ್ಟ್ರಿನ್, ಈ ಬುನಿಯಾದಿಯ ಮೇಲೆ ನಮ್ಮ ಆತ್ಮಿಕ ಜೀವನವನ್ನು ನಾವು ಕಟ್ಟುವವರಾಗಿದ್ದೇವೆ. ಈಗ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ 1ನೇ ಅಧ್ಯಾಯ 1 ಅಲ್ಲಿ ಪೌಲನು ಏನು ಮಾಡ್ತಾನೆ, ನಾವು
ಸಂತರು ಅಥವಾ ದೇವರಿಂದ ಆರಿಸಿಕೊಂಡವರು, ಪರಿಶುದ್ಧರು, ಮತ್ತು ಅವರ ಆ ಸಂತರಾಗಿ ನಡೆದುಕೊಳ್ಳುವ ಅಗತ್ಯತೆಯನ್ನು ಒತ್ತಿ ಹೇಳ್ತಾನೆ. ನಾವು ಯಾವ ರೀತಿಯಾಗಿದ್ದೇವೆ ಅದೇ ರೀತಿಯಾಗಿ ನಡೆದುಕೊಳ್ಳಲಿಕ್ಕೆ ಈಗ ದೇವರು ನಮ್ಮನ್ನು ಪರಿಶುದ್ಧ ಮಾಡಿ ನಮ್ಮನ್ನು ಪರಿಶುದ್ಧತೆಯಲ್ಲಿ ನಡೆಸ್ತಾ ಇದ್ದಾನೆ. ನಾವು ಆದ್ದರಿಂದ ಆ ರೀತಿಯಾಗಿ ನಡೆದುಕೊಳ್ತೇವೆ. ಒಂದು, ನಾವು ಇಲ್ಲಿ ಒಗ್ಗಟ್ಟಾಗಿ ಜೀವಿಸುವುದು ಬಹಳ ಅಗತ್ಯ. ಯಾಕೆಂದರೆ ಮೊದಲನೇದಾಗಿ ನಮ್ಮನ್ನು ತಂದೆ ದೇವರು ಆರಿಸಿಕೊಂಡಿದ್ದಾರೆ. ದೇವರು ನಮ್ಮನ್ನು ಆದಿಯಲ್ಲಿಯೇ ಆರಿಸಿಕೊಂಡಿದ್ದಾರೆ. ಇದಕ್ಕೆ ಸಂಬಂಧಪಟ್ಟು ನಾವು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಅಲ್ಲಿ 2ನೇ ಅಧ್ಯಾಯದಲ್ಲಿ ನಾವು ನೋಡಿದ್ದೇವೆ. ಆದಿಯಲ್ಲಿ ನಮ್ಮನ್ನು ಆತನು ಆರಿಸಿಕೊಂಡಿದ್ದಾನೆ. ರಕ್ಷಣೆ ವಿಷಯದಲ್ಲಿ ಅಲ್ಲಿ ಪೌಲನು ಪ್ರಸ್ತಾಪಿಸೋಕೆ ನಾವು ನೋಡ್ತೇವೆ. ಎರಡನೇ ಸಂಗತಿ, ನಮಗೆ ಯೇಸು ಕ್ರಿಸ್ತನ ಮೂಲಕ ಬಿಡುಗಡೆ ಆಯಿತು. ಪಾಪದಿಂದ ಬಿಡುಗಡೆ, ಪಾಪ ಕ್ಷಮಾಪಣೆ ಕ್ರಿಸ್ತನ ಮೂಲಕ ಆಯಿತು. ಮತ್ತು ಮೂರನೇದಾಗಿ, ನಾವು ಪವಿತ್ರಾತ್ಮನಿಂದ ಮುದ್ರೆ ಹಾಕಲ್ಪಟ್ಟವರು, ಅಂದರೆ ನಾವು ದೇವರ ಮಕ್ಕಳೆಂಬ ದೃಢತೆ ನಮಗೆ ಪವಿತ್ರಾತ್ಮನ ಮೂಲಕ ಸಿಕ್ಕಿತು. ಇಲ್ಲಿ ಸಭೆ ಎಂದರೆ ಪೌಲನು ಇಲ್ಲಿ ಒಂದು ಕ್ರಿಸ್ತನ ಶರೀರಕ್ಕೆ ಹೋಲಿಸ್ತಾನೆ. ಇಲ್ಲಿ ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಆತನು ಆ ಸಭೆಯ ವಿಷಯ ಅಥವಾ ಒಂದು ಶರೀರದ ವಿಷಯದಲ್ಲಿ ಎಲ್ಲ ಸಂಗತಿಗಳು ಆ ಒಂದು ದೃಷ್ಟಿಕೋನದಲ್ಲಿ ಪೌಲನು ಇಲ್ಲಿ ಮಾತಾಡ್ತಾನೆ ಅಥವಾ ಬರೀತಾನೆ, ಪತ್ರದಲ್ಲಿ ಬರೀತಾನೆ. ಮುಂದಕ್ಕೆ ಆತನು ಹೋಗುವಾಗ ಕೊಲೊಸ್ಸೆದವರಿಗೆ ಬರೆದ ಪತ್ರಿಕೆಯಲ್ಲಿ ಅಲ್ಲಿ ಶಿರಸ್ಸು, ಆ ಸಭೆಗೆ ಕ್ರಿಸ್ತನೇ ಶಿರಸ್ಸು, ಅದನ್ನು ಒಂದು ಮಾಡೆಲ್ ಅಥವಾ ಒಂದು ಸಿದ್ಧಾಂತವಾಗಿ ಇಟ್ಟುಕೊಂಡು ಅಲ್ಲಿ ಆ ಸಂಗತಿಗಳನ್ನು ಬರೆಯುತ್ತಾನೆ. ಈಗ ನಾವು ಇಲ್ಲಿ ರೋಮಾಪುರದವರಿಗೆ ಬರೆದ ಪತ್ರಿಕೆ ನೋಡಿದರೆ 1ರಿಂದ 11ರ ಅಧ್ಯಾಯ ತನಕ ಎಲ್ಲ ತತ್ವ ಸಿದ್ಧಾಂತಗಳು, ಆ ಡಾಕ್ಟ್ರಿನ್ ಅಲ್ಲಿ ಬರೆಯಲ್ಪಟ್ಟಿದೆ, ವಿವರವಾಗಿ ಬರೆಯಲ್ಪಟ್ಟಿದೆ. ಆದರೆ 12ನೇ ಅಧ್ಯಾಯಕ್ಕೆ ಬರುವಾಗ ನಾವು ಕರೆಯಲ್ಪಟ್ಟವರಾಗಿ ನಡೆಯುವ ವಿಷಯದಲ್ಲಿ ಅಲ್ಲಿ ಪ್ರಸ್ತಾಪಿಸಿದ್ದಾನೆ. ನೋಡಿ, ಖಾಲಿ ಸಿದ್ಧಾಂತಗಳನ್ನು ಇಟ್ಟುಕೊಂಡು ಏನು ಪ್ರಯೋಜನ ಇಲ್ಲ. ನಾವು ಆ ಪ್ರಕಾರ ನಡೆಯುವವರಾಗಬೇಕು. ಸಿದ್ಧಾಂತಗಳು ಯಾಕೆ ನಮಗೆ? ನಡೀಲಿಕ್ಕೆ. ಆದ್ದರಿಂದ ಬಹಳ ನಮ್ಮಲ್ಲಿ ಜನರಿಗೆ, ಕೆಲವರಿಗೆ ಸಿದ್ಧಾಂತನೇ ಗೊತ್ತಿಲ್ಲದೇ ಇದ್ದರೆ ಅವರು ಆ ರೀತಿಯಾಗಿ ನಡೀಲಿಕ್ಕೆ ಸಾಧ್ಯ ಇಲ್ಲ. ಆದ್ದರಿಂದ ಬಹಳ ಅಗತ್ಯವಾಗಿ ನಾವು ಮೊದಲು ನಮ್ಮ ಆತ್ಮಿಕ ಜೀವಿತದ ಬುನಿಯಾದಿಯನ್ನು ನಮ್ಮ ತತ್ವ ಸಿದ್ಧಾಂತಗಳನ್ನು ಮೇಲೆ ಕಟ್ಟುವವರಾಗಿದ್ದೇವೆ. ಅದು ಬುನಿಯಾದಿಯಾಗಿದೆ. ಇಲ್ಲಿ ನೋಡಿ, ನಾವು 4 ಸಂಗತಿಗಳನ್ನು ಇಲ್ಲಿ ನೋಡ್ತೇವೆ. ಒಂದು, ನಾವು ದೇವರಿಂದ ಆರಿಸಿಕೊಂಡವರು, ಮೊದಲನೇದಾಗಿ. ಎರಡನೇದು, ನಮ್ಮನ್ನು ಆತನು ರಕ್ಷಣೆಯಲ್ಲಿ ನಡೆಸಿದ್ದಾನೆ. ಮೂರನೇದು, ಆತನು ನಮಗೆ ಟ್ರೈನಿಂಗ್ ಅಥವಾ ನಮ್ಮನ್ನು ಶಿಕ್ಷಣದಿಂದ ಶಿಕ್ಷಿಸುತ್ತದೆ, ಅಥವಾ ನಮಗೆ ವಿದ್ಯಾಭ್ಯಾಸ, ನಾವು ಶಿಕ್ಷಣ ಹೇಳ್ತೀವಲ್ಲ, ಎಲ್ಲ ಸಂಗತಿಗಳನ್ನು ತಿಳಿಸ್ತಾನೆ. ಕೆಲವು ಕಷ್ಟಗಳ ಮೂಲಕ ನಮಗೆ ಕಲಿಸುವವನಾಗಿದ್ದಾನೆ. ನಾಲ್ಕನೆಯದ್ದು, ಆತನ ಸಮಯಕ್ಕೆ ಎಲ್ಲ ಕಾರ್ಯಗಳು ಸ್ವಸ್ಥವಾಗಿ ನಡೆಯುವಂತೆ ಆತನು ನಮ್ಮನ್ನು ನಡೆಸುವವನಾಗಿದ್ದಾನೆ. ಆತನ ಸಮಯಕ್ಕೆ ನಾವು ಆತನಿಗೆ ಮಹಿಮೆ ಉಂಟಾಗುವ ರೀತಿಯಲ್ಲಿ ನಾವು ಸಿದ್ಧರಾಗ್ತೇವೆ. ಆದ್ದರಿಂದ ನಾವು ಯೋಗ್ಯರಾಗಿ ನಡೆದುಕೊಳ್ಳಬೇಕು. ಅದು ಪೌಲನಲ್ಲಿ ಪ್ರಸ್ತಾಪಿಸುವ ಮಾತು. ನಾವು ಯೋಗ್ಯರಾಗಿ ನಡೆದುಕೊಂಡು ಅಭಿವೃದ್ಧಿ ಹೊಂದುವವರು. ಯಾವ ರೀತಿಯಲ್ಲಿ? ಯಾವುದರಲ್ಲಿ? ಆತ್ಮಿಕತೆಯಲ್ಲಿ ಅಭಿವೃದ್ಧಿ, ಪರಿಶುದ್ಧತೆಯಲ್ಲಿ ಅಭಿವೃದ್ಧಿ. ಅದಕ್ಕಾಗಿ ನಾವು ಕರೆಯಲ್ಪಟ್ಟವರಾಗಿದ್ದೇವೆ. ಈಗ ಯೋಗ್ಯರು ಅಂತ ನಾವಿಲ್ಲಿ ನೋಡುವಾಗ ಬಹಳ ಅಗತ್ಯವಾಗಿ ಈ ಪದದ ಬಳಕೆ ಒಂದು ಸಂಗತಿಗೆ ಇಲ್ಲಿ ಹೋಲಿಸಲಾಗಿದೆ. ಒಂದು ತಕ್ಕಡಿ ಇದ್ದ ಹಾಗೆ. ನೋಡಿ, ನಾವು ಎಷ್ಟೇ ಒಂದು ಪದಾರ್ಥವನ್ನು ತೂಕ ಮಾಡುವಾಗ ಮೊದಲು ಅಲ್ಲಿ ಎಷ್ಟು ತೂಕ ಅಂತ ಅಲ್ಲಿ ಆ ತೂಕವನ್ನು ಇಡ್ತೇವೆ. 1 ಕಿಲೋ ಆದರೆ 1 ಕಿಲೋ, 2 ಕಿಲೋ ಆದರೆ 2 ಕಿಲೋ, ಅಲ್ಲೇ ತೂಕವನ್ನು ಇಡ್ತೇವೆ. ಮತ್ತು ಇಲ್ಲಿ ನಾವು ಆ ಕಾಳು ಅಥವಾ ಯಾವುದೇ ಪದಾರ್ಥವನ್ನು ಅಲ್ಲಿ ಹಾಕ್ತೇವೆ ಅದಕ್ಕೆ ಸರಿದೂಗಿಸಲಿಕ್ಕೆ. ಅದೇ ರೀತಿಯಾಗಿ ಇಲ್ಲಿ ಯೋಗ್ಯ ರೀತಿ ಅಂತ ಹೇಳಿದರೆ, ಒಂದು ತಕ್ಕಡಿಯಲ್ಲಿ ಕ್ರಿಸ್ತನನ್ನು ಇಟ್ಟು ಇನ್ನೊಂದು ತಕ್ಕಡಿಯಲ್ಲಿ ನಾವಿದ್ದು, ನಾವು ಅಲ್ಲಿ ಆತನ
ಆ ಒಂದು ಪ್ರಭಾವಕ್ಕೆ ಸರಿಯಾಗಿ ಬೆಳೆಯುವವರಾಗಬೇಕು. ನಮಗೆ ಅದಕ್ಕೆ ಕರೆ ಕೊಟ್ಟಿದ್ದಾರೆ. ಆದ್ದರಿಂದ ನಮ್ಮಲ್ಲಿ ನಾವು ರಕ್ಷಣೆ ಎಂಬುದು ಒಂದು ಮೂರು ಹಂತದ ರಕ್ಷಣೆ ಆಗಿದೆ. ಒಂದು, ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸಿದರು, ನೀತಿವಂತಿಕೆ ಮೊದಲನೇದಾಗಿ. ಅದು ಏನು? ಕ್ರಿಸ್ತನು ಮಾಡಿದನು. ಏನು ಮಾಡಿದನು? ಆತನು ಕ್ರೂಜಿಯಲ್ಲಿ ನಮ್ಮ ಪಾಪಗಳಿಗಾಗಿ ಸತ್ತು ಆತನ ರಕ್ತದಿಂದ ನಮ್ಮನ್ನು ತೊಳೆದು ನಮ್ಮನ್ನು ನೀತಿವಂತರೆಂದು ನಿರ್ಣಯಿಸಲ್ಪಟ್ಟರು. ಮೊದಲನೇ ಹೆಜ್ಜೆ. ಎರಡನೇದ್ದು ಪರಿಶುದ್ಧೀಕರಣ, ಅಂದರೆ ನಮ್ಮಲ್ಲಿ ನಿರಂತರವಾಗಿ ನಡೆಸುವ ಈ ಪ್ರಕ್ರಿಯೆ. ಪವಿತ್ರಾತ್ಮದಿಂದ ನಾವು ಹೆಚ್ಚು ಬೇಡಿ ವಾಕ್ಯದ ಧ್ಯಾನದಲ್ಲಿರುವಾಗ ನಾವು ಹೆಚ್ಚು ಪವಿತ್ರಾತ್ಮದಿಂದ ನಡೆಸಲ್ಪಟ್ಟು ನಾವು ಪರಿಶುದ್ಧೀಕರಣದಲ್ಲಿ ಬೆಳೆಸ್ತೇವೆ. ಕೊನೆಯದಾಗಿ ನಮ್ಮದು ಮಹಿಮೀಕರಣ, ಅಂದರೆ ನಾವು ಸತ್ತರೆ, ಒಂದು ವೇಳೆ ಸತ್ತು ಹೋಗಿದ್ದರೆ ಅಥವಾ ಕ್ರಿಸ್ತನ ಬರೋಣದಲ್ಲಿ ನಾವು ಇಲ್ಲಿದ್ದರೆ ನಾವು ರೂಪಾಂತರ ಮಾರ್ಪಡಿಸಲ್ಪಡುವವರಾಗಿದ್ದೇವೆ. ಆಗ ನಾವು ಪರಿಶುದ್ಧರ ಆ ಮಹಿಮೀಕರಣ, ಗ್ಲೋರಿಫಿಕೇಷನ್ ಅಂತ ಹೇಳ್ತೇವೆ. ಇದು ನಾವು ತಿಳಿಸುವವರು, ಇದನ್ನು ನಾವು ತಿಳಿಸುವರು. ಇಲ್ಲಿ ಮುಖ್ಯವಾಗಿ ನಮ್ಮ ಆ ಒಂದು ಸ್ಥಾನಕ್ಕೆ ದೇವರು ನಮ್ಮನ್ನು ಕರೆದ ಆ ಪರಿಶುದ್ಧೀಕರಣದ ಮಹಿಮೀಕರಣದ ಸ್ಥಾನಕ್ಕೆ ನಾವು ನಡೆಯುವವರಾಗಿದ್ದೇವೆ. ಆದ್ದರಿಂದ ಆತ್ಮದಿಂದ ಭರಿತರಾಗಿ, ವಾಕ್ಯಭರಿತರಾಗಿ, ನಾವು ಆತ್ಮಭರಿತರಾಗಿ ವಾಕ್ಯಭರಿತರಾಗಿ ನಾವು ಜೀವಿಸುವವರಾಗಬೇಕು. ಅದಕ್ಕಾಗಿ ಯೋಹಾನನ ಒಂದು ಪತ್ರ, ಯೋಹಾನನು ಬರೆದ ಪತ್ರಿಕೆ ನೋಡೋಣ. ಮೊದಲನೇ ಪತ್ರಿಕೆ 1ನೇ ಅಧ್ಯಾಯ, ಅಲ್ಲಿ 6ನೇ ವಾಕ್ಯ ನಾವು ನೋಡೋಣ. ನಾವು ದೇವರ ಸಂಗಡ ಅನ್ಯೋನ್ಯತೆ ಉಳ್ಳವರಾಗಿ ದೇವೆಂದು ಹೇಳಿ ಕತ್ತಲೆಯಲ್ಲಿ ನಡೆದರೆ ಸುಳ್ಳಾಡುವವರಾಗಿದ್ದೇವೆ. ಸತ್ಯವನ್ನು ಅನುಸರಿಸಲ್ಲ, ಆದರೆ ಆತನು ಬೆಳಕಿನಲ್ಲಿ ಇರುವಂತೆ ನಾವು ಬೆಳಕಿನಲ್ಲಿ ನಡೆದರೆ ನಾವು ಒಬ್ಬರ ಸಂಗಡ ಒಬ್ಬರು ಅನ್ಯೋನ್ಯತೆಯಲ್ಲಿದ್ದೇವೆ. ನೋಡಿ, ಆತನು ಬೆಳಕಿನಲ್ಲಿ ನಡೆದರೆ ಅಂದರೆ ಆ ಹಂತಕ್ಕೆ ನಾವು ನಡೆಯುವವರಾಗಬೇಕು. ಯೇಸುವಿನ ಹಾಗೆ ನಾವು ನಡೆಯುವವರಾಗಬೇಕು. ಜನ ನಮ್ಮನ್ನು ನೋಡಿದಾಗ ಇವರು ಕ್ರಿಸ್ತನವರು, ಇವರು ಕ್ರಿಸ್ತನವರೆಂಬ ಆ ಚಿಂತನೆ ಜನರಿಗೆ ಬರಬೇಕು. ಆದ್ದರಿಂದ ಆ ಒಂದು ಯೋಗ್ಯರಾಗಿ ನಡೆಯುವ, ಕ್ರಿಸ್ತನು ಯಾವ ರೀತಿ ನಡ್ಕೊಂಡನು ಆ ಹಂತಕ್ಕೆ ನಮ್ಮನ್ನು ಕರೆದವರಾಗಿದ್ದಾರೆ. ನಾವು ನಡೆಯುವವರಾಗಬೇಕು. ಎರಡನೇ ವಿಷಯ ಅಂದರೆ ನಾವು ಅಲ್ಲಿ 2 ಮತ್ತು 3ನೇ ವಾಕ್ಯದಲ್ಲಿ ನೋಡ್ತೀವಿ. ಎಫೆಸದವರಿಗೆ ಬರೆದ ಪತ್ರಿಕೆ 4ನೇ ಅಧ್ಯಾಯ 2 ಮತ್ತು ನೋಡಿ, ವಿನಯ ಸಾತ್ವಿಕತ್ವದಿಗಳಿಂದಲೂ ದೀರ್ಘಶಾಂತಿಯಿಂದಲೂ ಕೂಡಿದವರಾಗಿ, ನೋಡಿ, ಪ್ರೀತಿಯಿಂದ ಒಬ್ಬರನ್ನೊಬ್ಬರು ಸಹಿಸಿಕೊಳ್ಳಿರಿ. ಸಮಾಧಾನವೆಂಬ ಬಂಧನದಿಂದ ಕಟ್ಟಲ್ಪಟ್ಟವರಾಗಿದ್ದು ಪವಿತ್ರಾತ್ಮನಿಂದ ಐಕ್ಯವನ್ನು ಕಾಪಾಡಿಕೊಳ್ಳುವುದಕ್ಕೆ ಆಸಕ್ತರಾಗಿರಿ. ನೋಡಿ, ಇಲ್ಲಿ ಬಹಳ ಅಗತ್ಯವಾಗಿ ನಮ್ಮ ಗುಣಗಳು ಇಲ್ಲಿ ಬಹಳ ಅಗತ್ಯವಾಗಿ ಇದು ನಮಗೆ ಒಗ್ಗಟ್ಟಾಗಿ ಯೋಗ್ಯವಾಗಿ ನಡೆಯುವುದಾಗಿದೆ. ಅದನ್ನು ಇಲ್ಲಿ ಪೌಲನು ವಿವರಿಸುತ್ತಾನೆ. ನೋಡಿ, ಅಲ್ಲಿ ಮೊದಲು 1ನೇ ವಾಕ್ಯದಲ್ಲಿ ಏನು, ನೀವು ಯೋಗ್ಯರಾಗಿ ನಡೆದುಕೊಳ್ಳಬೇಕೆಂದು ನಾನು ಕರ್ತನ ಸೇವೆಯಲ್ಲಿ ಸೆರೆಯವನಾದ ನಾನು ನಿಮ್ಮನ್ನು ಪ್ರಬೋಧಿಸುತ್ತೇನೆ. ಯೋಗ್ಯರಾಗಿ ನಡೆದುಕೊಳ್ಳಿಕ್ಕೆ ಆತನು ಕರೆ ಕೊಡುತ್ತಾನೆ. ಈಗ ಆ ಯೋಗ್ಯರಾಗಿ ನಡೆದುಕೊಳ್ಳುವ ವಿಷಯದಲ್ಲಿ ಆತನು ಇಲ್ಲಿ ವಿವರಿಸ್ತಾನೆ ನಮಗೆ. ಈಗ ಇಲ್ಲಿ ನಾವು 4 ಗುಣಗಳನ್ನು ನಾವು ಇಲ್ಲಿ ಯೋಗ್ಯರಾಗಿ ನಡೆದುಕೊಳ್ಳಲಿಕ್ಕೆ ಪೌಲನು ಇಲ್ಲಿ ವಿವರಿಸ್ತಾನೆ. ಮೊದಲನೇದಾಗಿ ವಿನಯ ಉಳ್ಳವರು, ಬಹಳ ಮೃದು ಸ್ವಭಾವ, ತಗ್ಗಿಸುವವರು. ವಿನಯ ಉಳ್ಳವರು ಅಂದರೆ ನಾವು ತಗ್ಗಿಸುವವರಾಗಬೇಕು ಅಂತ ಹೇಳಿ ನಾವು ನೋಡ್ತೇವೆ. ಅದಕ್ಕೆ ನಾವು ಒಂದು ರೋಮಪುರದವರಿಗೆ ಬರೆದ ಪತ್ರಿಕೆಗೆ ಹೋಗೋಣ. ಅಲ್ಲಿ 12ನೇ ಅಧ್ಯಾಯ 3ನೇ ವಾಕ್ಯ ನೋಡಿ. ದೇವರು ನಮಗೆ ಕೃಪೆ ಮಾಡಿದ ಸೇವೆಯನ್ನು ನಡೆಸಿ ನಿಮ್ಮಲ್ಲಿ ಒಬ್ಬೊಬ್ಬನಿಗೂ ಹೇಳುವುದೇನೆಂದರೆ,
ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳದೆ ದೇವರು ಒಬ್ಬೊಬ್ಬನಿಗೆ ಎಂತೆಂಥ ವಿಶ್ವಾಸ ಬಲವನ್ನು ಕೊಟ್ಟನೋ ಅದಕ್ಕೆ ತಕ್ಕ ಹಾಗೆ ನ್ಯಾಯವಾದ ಅಭಿಪ್ರಾಯದಿಂದ ತನ್ನನ್ನು ಭಾವಿಸಿಕೊಳ್ಳಬೇಕು. ನೋಡಿ, ಇಲ್ಲಿನೇ ಅವು ಯಾರು ಕೂಡ ಹೆಚ್ಚಿಸಲ್ಪಡಬಾರ್ದು. ವಿನಯವುಳ್ಳವರೆಂದರೆ ದೇವರಲ್ಲಿ ಹೆಚ್ಚಿಸಲ್ಪಡಲಿಕ್ಕೆ ಏನಿಲ್ಲ. ನಾನು ಹೆಚ್ಚು ನಂಬಿಕೆ ಇದ್ದವ, ನಾನು ಹೆಚ್ಚು ದೊಡ್ಡ ವಿಶ್ವಾಸಿ, ನಾನು ಇಷ್ಟು ವರ್ಷದಿಂದ ಕ್ರಿಸ್ತನಲ್ಲಿದ್ದವ, ಇದು ಎಲ್ಲ ಹೆಚ್ಚು ಇಲ್ಲಿ ಅದನ್ನು ಪೌಲನು ರೋಮಾಪುರದವರಿಗೆ ಬರೆದ ಪತ್ರಿಕೆಯಲ್ಲಿ ಹೇಳ್ತಾನೆ. ತನ್ನನ್ನು ಯಾರು ಕೂಡ ಸೇವೆಯನ್ನು ನಡೆಸು ನಿಮ್ಮಲ್ಲಿ ಒಬ್ಬೊಬ್ಬನಿಗೆ ಹೇಳುವುದೇನೆಂದರೆ ಯಾರು ತನ್ನ ಯೋಗ್ಯತೆಗೆ ಮೀರಿ ತನ್ನನ್ನು ಭಾವಿಸಿಕೊಳ್ಳಬಾರದು. ಇದು ಬಹಳ ನಮ್ಮ ವಿನಯ ಗುಣ. ನಾವು ಹೆಚ್ಚಿಸಲ್ಪಡುವವರಲ್ಲ, ಅದು ವಿನಯ. ಆದ್ದರಿಂದ ಪ್ರತಿಯೊಬ್ಬರು ನಮ್ಮಲ್ಲಿ ನೋಡಿ, ಸೇವಕರು ಅಂತ ಹೇಳುವಾಗ ದೊಡ್ಡವರಂತ ಏನಿಲ್ಲ. ದೇವರು ಹೇಳ್ತಾರೆ ನಾವು ತಗ್ಗಿಸಿಕೊಳ್ಳೋರಾಗಬೇಕು, ವಿನಯವುಳ್ಳವರಾಗಬೇಕು. ಅದಕ್ಕಾಗಿ ಯೇಸು ಒಂದು ಮಾದರಿಯಾಗಿ ಏನು ಮಾಡಿದ, ಆತನು ಶಿಷ್ಯರ ಕಾಲುಗಳನ್ನು ತೊಳೆದ. ಯಾಕೆ? ಸಾಂಕೇತಿಕವಾಗಿ ತನ್ನನ್ನೇ ತಗ್ಗಿಸಿಕೊಂಡ ಆತನು ಕಾಲು ತೊಳೆಯುವಷ್ಟು ಅಂಥ ಒಂದು ವಿನಯದಿಂದ ನಡೆದುಕೊಳ್ಳುವ ಅವನಾಗಿ ಆತನು ತೋರಿಸಿಕೊಟ್ಟಿದ್ದಾನೆ. ಈಗ ನಮಗೆ ಕೂಡ ಅದೇ ಮಾದರಿ. ಅದಕ್ಕಾಗಿ ಯೇಸು ಏನು ಹೇಳ್ತಾನೆ, ನಿಮ್ಮಲ್ಲಿ ಯಾರು ಮೊದಲನೇವನಾಗಬೇಕಂತ ಇದ್ದೀರಾ, ನೀವು ಕೊನೆಯವನಾಗಿ. ನಿಜವಾಗಿ ನಾವು ನೋಡಿದರೆ ಸೇವಕರು ಅತಿ ಹೆಚ್ಚು ತಗ್ಗಿಸಲ್ಪಡುವವರಾಗಬೇಕು. ಆದರೆ ಇವತ್ತಿನ ಪರಿಸ್ಥಿತಿಯಲ್ಲಿ ಬೇರೆ, ಅದು ಏನೇ ಆಗಲಿ ನಮಗೆ ಬೇಡ. ಆದರೆ ನಾವು ಪ್ರತಿಯೊಬ್ಬರು ಎಚ್ಚರದಲ್ಲಿ ತಿಳ್ಕೊಳ್ಳೋಣ. ನಮ್ಮನ್ನು ದೇವರು ಯಾವ ಹಂತದಲ್ಲಿ ಕರೆದಿರಬಹುದು, ಯಾವುದಕ್ಕೂ ಕರೆದಿರಬಹುದು. ಆದರೆ ನಾವು ವಿನಯವುಳ್ಳವರ, ನಮ್ಮನ್ನೇ ತಗ್ಗಿಸಿಕೊಂಡವರಾಗಬೇಕು. ಮೊದಲನೇದು ಗುಣ. ಎರಡನೇದು ತಾಳ್ಮೆ ಉಳ್ಳವರು, ಮೀಕ್ನೆಸ್ ಅಂತ ಹೇಳ್ತೇವೆ ನಾವು ಇತರರ ವಿಷಯವಾಗಿ ತಾಳ್ಮೆಯಿಂದ ಇರಬೇಕು. ಎಂಥ ಕಷ್ಟಗಳ ಪರಿಸ್ಥಿತಿಯಲ್ಲಿ ಇರಬೇಕು, ಎಂಥ ಒಂದು ಪರಿಸ್ಥಿತಿಯಲ್ಲಿ ನಮ್ಮನ್ನು ಕೆಲವರು ಬೈಯೋದು, ನಮ್ಮನ್ನು ಅಸಹ್ಯ ಮಾಡೋದು ಅಥವಾ ಏನೋ ಮಾಡಿರ್ಬೋದು, ನಮಗೆ ಬೇಡ ಕೆಟ್ಟ ಶಬ್ದಗಳಿಂದ ಬಹಳ ತಾಳ್ಮೆ ಉಳ್ಳವರು. ಅದು ನಾವು ಆ ಪರಿಸ್ಥಿತಿಯನ್ನು ದೇವರಿಗೆ ಒಪ್ಪಿಸಿಕೊಳ್ಬೇಕು. ಪ್ರೀತಲ್ಲ, ನಮಗೆ ಅದಕ್ಕೆ ಪ್ರತಿಕ್ರಿಯೆ ಮಾಡಲಿಕ್ಕೆ ಇಲ್ಲ. ಎರಡನೇದು ನಮ್ಮದು ಅದು ತಾಳ್ಮೆ, ನಾವು ದೇವರಿಗೆ ಒಳಪಟ್ಟವರು. ಆದ್ದರಿಂದ ಮೂರನೇದಾಗಿ ಲಾಂಗ್ ಸಫರಿಂಗ್ ಅಂದವ. ಕಷ್ಟಗಳು ಬಂದಾಗ ತಾಳ್ಮೆಯಿಂದ ಸಹಿಸಿಕೊಳ್ಳುವುದು ಅದು ಬಹಳ ಅಗತ್ಯವಾಗಿ ನಾವು ನೋಡಬೇಕು. ಅದನ್ನು ನಾವು ಕೊರಿಂಥದವರಿಗೆ ಬರೆದ ಪತ್ರಿಕೆಯಲ್ಲಿ 13ನೇ ಅಧ್ಯಾಯದಲ್ಲಿ ನೋಡ್ತೀವಿ, ಕಷ್ಟಗಳನ್ನು ಸಹಿಸುವವರು. ಮತ್ತು ನಾಲ್ಕನೇದಾಗಿ ನಾವು ಒಬ್ಬೊಬ್ಬರನ್ನು ಸಹಿಸಿಕೊಳ್ಳುವವರಾಗಬೇಕು. ಪ್ರತಿಯೊಬ್ಬರು ಸಭೆಯಲ್ಲಿ ನಮ್ಮ ವಿಷಯದಲ್ಲಿ ಏನು ಮಾತಾಡಿದರೂ ಕೂಡ ಅದನ್ನು, ಯಾರು ನಮಗೆ ಏನು ಮಾಡಿದರೂ ಕೂಡ ಅದನ್ನು ಸಹಿಸಿಕೊಳ್ಳೋರಾಗಬೇಕು. ಇದು ಪವಿತ್ರಾತ್ಮ ಬರೆತರ ಹಾಗೆ ನಾವು ನಡೆಸುವ ಸಂಗತಿಯಾಗಿದೆ. ಇಲ್ಲಿ ಪೌಲನು ಸಭೆಯ ವಿಷಯದಲ್ಲಿ ಒಗ್ಗಟ್ಟಿಗೆ ಇದು ಮುಖ್ಯವಾದ ತಳಹದಿಯಾಗಿದೆ. ಏನು? ಆ ಒಗ್ಗಟ್ಟು. ಸಭೆಯಲ್ಲಿ ನಾವು ಪ್ರತಿಯೊಬ್ಬರು ಒಗ್ಗಟ್ಟಾಗಿ ನಾವು ಜೀವಿಸುವುದು ಭಾಳ ಅಗತ್ಯವಾಗಿದೆ. ಇನ್ನೊಬ್ಬರ ಕಷ್ಟಗಳಲ್ಲಿ ನಾವು ಪಾಲುಗಾರರಾಗ್ತೇವೆ. ನಮಗೆ ಇನ್ನೊಬ್ಬರು ಕೂಡ ನಮ್ಮ ಹಾಗೆ ಒಳ್ಳೆಯದಾಗಬೇಕು, ಆ ಎಲ್ಲ ಚಿಂತನೆಯಲ್ಲಿ ನಾವು ಜೀವಿಸಬೇಕಾಗಿದೆ. ಇನ್ನೊಬ್ಬರಿಗೆ ಕಷ್ಟ ಬಂದಾಗ ಅವರಿಗೋಸ್ಕರ ಪ್ರಾರ್ಥನೆ ಮಾಡಿ ಅವರನ್ನು ಸಮಾಧಾನಪಡಿಸಿ ಅವರಿಗೆ ಕೌನ್ಸಿಲಿಂಗ್ ಅಂತ ಹೇಳ್ತೇವೆ, ಬಲಪಡಿಸೋದು. ಇಲ್ಲ, ದೇವರು ಕೈ ಬಿಡೋದಿಲ್ಲ, ಈ ಕಷ್ಟಗಳು ನಿಮ್ಮಲ್ಲಿ, ಆ ರೀತಿಯಾಗಿ ಅದು ನಮ್ಮನ್ನು ಸಭೆಯಲ್ಲಿ ಒಂದು ಒಗ್ಗಟ್ಟಿಗೆ ತೋರಿಸ್ತದೆ. ಒಗ್ಗಟ್ಟಿನಿಂದ ಆ ಕಾರ್ಯವು ನಾವು ಇಲ್ಲಿ ಮುಖ್ಯವಾಗಿ ಈ ಒಗ್ಗಟ್ಟಿನಲ್ಲಿ 7 ಸಂಗತಿಗಳು ಇಲ್ಲಿ ನಮಗೆ ಪ್ರಸ್ತಾಪಿಸಲ್ಪಟ್ಟಿದೆ. 7 ಸಂಗತಿಗಳು. ಸಾಮಾನ್ಯವಾಗಿ ನಾವು ಯಾವ್ಯಾವ ಸಂಗತಿಗಳಲ್ಲಿ ಒಗ್ಗಟ್ಟಾಗಿರಬೇಕು, ಒಗ್ಗಟ್ಟು ಯಾವುದರೆಲ್ಲ ತರ್ತದೆ ಅಂತ. ಮೊದಲನೇದಾಗಿ ಅಲ್ಲಿ 4ನೇ ವಾಕ್ಯದಲ್ಲಿ ಅದನ್ನು ನಾವು ನೋಡ್ತೇವೆ. ನೀವೆಲ್ಲರೂ ಒಂದೇ ದೇಹಕ್ಕೆ ಸೇರಿದವರು. ನೋಡಿ, ಅಲ್ಲಿ ಮೊದಲನೇದಾಗಿ ಒಂದೇ ದೇಹಕ್ಕೆ ಸೇರಿದವರು ಅಂದರೆ ಏನು? ಒಂದೇ ಸಭೆಗೆ ನಾವು ಸೇರಿದವರಾಗಿದ್ದೇವೆ. ಒಂದೇ ಶರೀರ. ಯಾರ್ಯಾರು ಈಗ ಒಂದು ಶರೀರ ಅಂತ ಹೇಳಿ, ಸಭೆಗಳು ಅನೇಕ ಇವೆ. ಅದು ಯಾವ ಸಭೆಗಳಲ್ಲಿ ನಮ್ಮ ಒಂದು ಅನುಕೂಲಕ್ಕೆ ದೇವರು ನಮ್ಮನ್ನು ಒಂದೊಂದು ಗುಂಪಾಗಿ ದೇವರ ಮಹಿಮೆಗೋಸ್ಕರ ನಮ್ಮನ್ನು ಕರೆದಿದ್ದಾರೆ. ಈಗ ಇಲ್ಲಿ ಒಂದು ಸಭೆ ಅಂತ ಹೇಳುವಾಗ ಇಡೀ ಲೋಕದಲ್ಲಿರುವ ಎಲ್ಲ ವಿಶ್ವಾಸಿಗಳು, ಯಾರ್ಯಾರು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟು
ಆರಿಸಲ್ಪಟ್ಟವರು, ಬಹಳ ಮುಖ್ಯವಾಗಿ ಹೊಸ ಸೃಷ್ಟಿಗಳು ಇದರಲ್ಲಿ. ಎಲ್ಲರೂ ಹೇಳ್ಬೋದು ನಾವು ನಂಬಿದ್ದೇವೆ ಅಂತ ಹೇಳಿ. ನಾವು ಪವಿತ್ರಾತ್ಮನಿಂದ ಮುದ್ರೆ ಹಾಕಲ್ಪಟ್ಟು ಹೊಸ ಸೃಷ್ಟಿಗಳಾಗಿ ರೂಪಿಸಲ್ಪಟ್ಟವರೋ ಅಂತ ನೋಡಬೇಕು. ಇಲ್ಲದಿದ್ದರೆ ಅದಕ್ಕಾಗಿ ಯೇಸು ಹೇಳ್ತಾನೆ, ನೀನು ಹೊಸದಾಗಿ ಹುಟ್ಟದಿದ್ದರೆ ದೇವರ ರಾಜ್ಯವನ್ನು ಕಾಣಲಾರೆ. ಅಂದರೆ ನಾವು ಕ್ರಿಸ್ತನಲ್ಲಿ, ಅದನ್ನು ಎಫೆಸದವರಿಗೆ ಬರೆದ ಪತ್ರಿಕೆಯಲ್ಲಿ ಪೌಲನು ಸ್ಪಷ್ಟವಾಗಿ ಹೇಳ್ತಾನೆ, ನೀವು ಕ್ರಿಸ್ತನಲ್ಲಿ ಹೊಸದಾಗಿ ಸೃಷ್ಟಿಸಲ್ಪಟ್ಟವರು, ಹೊಸ ಸೃಷ್ಟಿಗಳಾಗಿದ್ದೀವಿ. ಆದ್ದರಿಂದ ಯಾರ್ಯಾರು ಈ ಒಂದು ಹೊಸ ಸೃಷ್ಟಿಗಳಾಗಿದ್ದೀರ ಅವರೆಲ್ಲರೂ ನಾವು ಒಂದು ಸಭೆ, ಒಂದು ಸಭೆಯಾಗಿದ್ದೇವೆ. ಅದರಿಂದ ಒಂದೇ ಶರೀರ, ಒಂದೇ ಸಭೆ. ನಾವು ಇದಕ್ಕೆ ನಾವು ರೋಮಪುರದವರಿಗೆ ಬರೆದ ಪತ್ರಿಕೆ 12ನೇ ಅಧ್ಯಾಯಕ್ಕೆ ಹೋಗೋಣ. ಅಲ್ಲಿ 5ನೇ ವಾಕ್ಯ ನಾವು ನೋಡೋಣ. ಹಾಗೆ ನಾವೆಲ್ಲರೂ ಒಟ್ಟಾಗಿ ಕ್ರಿಸ್ತನಲ್ಲಿ ಒಂದೇ ದೇಹವಾಗಿದ್ದು ಒಬ್ಬೊಬ್ಬರಾಗಿ ಪರಸ್ಪರ ಅಂಗಗಳಾಗಿದ್ದೇವೆ. ನೋಡಿಲ್ಲಿ ಒಂದೇ ಶರೀರ ಅಂದರೆ ಎಲ್ಲ ಅಂಗಗಳಾಗಿದ್ದೇವೆ. ಇಲ್ಲಿ ಸೇವಕರು, ಪಾಸ್ಟರು, ಹಿರಿಯರು ಮತ್ತು ಸಾಮಾನ್ಯ ಪ್ರಜೆಗಳು ಏನಿಲ್ಲ, ಎಲ್ಲರೂ ನಾವು ಒಂದೇ. ಅದು ಭಾಳ ಅಗತ್ಯ. ಆದರೆ ದೇವರು ಒಬ್ಬೊಬ್ಬರಿಗೆ ಒಂದೊಂದು ಕೆಲಸ ಕೊಟ್ಟಿದ್ದಾನೆ. ಈಗ ಒಬ್ಬರಿಗೆ ಒಂದು ಕೆಲಸ ಕೊಟ್ಟಿದ್ದಾನೆ ಅಂತ ಹೇಳುವಾಗ ಅವನ ಸ್ಥಾನ ಅಲ್ಲಿ ಪ್ರಮೋಷನ್ ಸಿಗೋದಿಲ್ಲ. ಅವನು ಅದೇ ರೀತಿ ಇತರರಾಗೆ ಇರುವವನು. ಯಾಕೆಂದರೆ ನಾವು ಒಂದೇ ಆತ್ಮದಿಂದ ಅಭಿಷೇಕಲ್ಪಟ್ಟು ಒಂದೇ ಶರೀರ, ನಮ್ಮಲ್ಲಿ ಮೇಲು ಕೀಳಿಲ್ಲ. ಅದಕ್ಕಾಗಿ ಪೌಲನಲ್ಲಿ ಅಲ್ಲಿ ಸ್ಪಷ್ಟವಾಗಿ ಹೇಳ್ತಾನೆ, ಅನ್ಯರು, ಯಹೂದ್ಯರು ಮತ್ತು ಅನ್ಯರನ್ನು ಒಟ್ಟು ಮಾಡಿದ ದೇವರು ಅಂತ. ಈ ಕ್ರಿಸ್ತನ ಮೂಲಕ ನಾವು ಒಂದಾಗಿದ್ದೇವೆ ಅಂತ ಹೇಳಿ. ಆದ್ದರಿಂದ ನಮ್ಮಲ್ಲಿ ಏನು ತಾರತಮ್ಯಗಳಿಲ್ಲ, ಶರೀರ. ಆದರೆ ಒಂದೊಂದು ಅಂಗವಾಗಿ ನಮಗೆ ಕೈಗೆ ಹೇಗೆ ಒಂದು ಕೆಲಸ ಮಾಡ್ತದೆ, ಕಾಲು ಒಂದು ಕೆಲಸ ಮಾಡ್ತದೆ, ಬೆರಳುಗಳು ಒಂದು ಕೆಲಸ ಇರ್ತದೆ, ಕಣ್ಣು ಒಂದು ಕೆಲಸ ಮಾಡ್ತದೆ, ಮೂಗು ಒಂದು ಕೆಲಸ. ಅದೇ ರೀತಿಯಾಗಿ ಈ ಶರೀರದಲ್ಲಿ ಕ್ರಿಸ್ತನೆಂಬ ಸಭೆ ಎಂಬ ಕ್ರಿಸ್ತನ ಶರೀರದಲ್ಲಿ ನಾವು ಒಬ್ಬೊಬ್ಬರು ಅಂಗಗಳಾಗಿದ್ದೇವೆ. ಅದು ಬಿಟ್ಟು ನಾನು ಸ್ಪೆಷಲ್ಲು, ನಾನು ದೊಡ್ಡವ ಅಂತ ಏನಿಲ್ಲ, ಎಲ್ಲರೂ ನಾವು ಒಂದಾಗಿದ್ದೇವೆ. ಆದ್ದರಿಂದ ಅದು ಬಹಳ ಅಗತ್ಯವಾಗಿ ಮೊದಲು ನಾವು ತಿಳ್ಕೊಳ್ಬೇಕು. ಎರಡನೇದು, ಇಲ್ಲಿ ಕ್ರಿಸ್ತನ ಅಲ್ಲಿ ಶಿರಸ್ಸು, ಆತನ ಮಾರ್ಗದರ್ಶನ, ಕ್ರಿಸ್ತನ ಮಾರ್ಗದರ್ಶನದಲ್ಲಿ ನಾವು ಎಲ್ಲರೂ ನಡೆಯುವವರು. ನೋಡಿ, ತಲೆಯಿಂದ ಶರೀರಕ್ಕೆ ಯಾವ ರೀತಿಯಾಗಿ ಮೆದುಳಿನಿಂದ ಎಲ್ಲ ಸಂದೇಶ ಹೋಗ್ತಾವ, ಆ ಪ್ರಕಾರ ಅಂಗಗಳು ಕೆಲಸ ಮಾಡ್ತವೆ. ಅಂಗಗಳು ತನ್ನಷ್ಟಕ್ಕೆ ತಾನು ಯಾವ ಅಂಗಗಳು ಕೆಲಸ ಮಾಡಲಿಕ್ಕೆ ಆಗೋದಿಲ್ಲ. ಅದಕ್ಕೆ ಅದೇ ರೀತಿಯಾಗಿ ಸಭೆ ಎಂಬ ಶರೀರದಲ್ಲಿ ನಾವು ಒಂದೊಂದು ಅಂಗಗಳಾಗಿದ್ದರೂ ಕೂಡ ನಮಗೆ ಬರುವ ಸಂದೇಶ ತಲೆಯಿಂದ, ಅಂದರೆ ಕ್ರಿಸ್ತನಿಂದ, ಪವಿತ್ರಾತ್ಮನ ಮೂಲಕ ನಾವು ನಡೆಸಲ್ಪಟ್ಟಾಗ ಆ ಸಂದೇಶ ಪ್ರಕಾರ ನಾವು ಆ ಕ್ರಿಸ್ತನಿಂದ ಬಂದ ಸಂದೇಶ ಪ್ರಕಾರ ನಾವು ನಡೆಯುವವರಾಗಿದ್ದೇವೆ. ಆದ್ದರಿಂದ ಎರಡನೇದಾಗಿ ಒಂದೇ ಆತ್ಮನಿಂದ, ನೋಡಿ ಅಲ್ಲಿ 4ನೇ ವಾಕ್ಯದ ಇನ್ನೊಂದು ಭಾಗ ನೋಡಿ, ಒಬ್ಬನೇ ಆತ್ಮನನ್ನು ಹೊಂದಿದವರು, ಒಂದೇ ಆತ್ಮನನ್ನು ಹೊಂದಿದವರು. ಸೇವಕರಿಗೆ ಒಂದು ಆತ್ಮ, ವಿಶ್ವಾಸಿಗಳಿಗೆ ಒಂದು ಆತ್ಮ, ಹಿರಿಯರಿಗೆ ಒಂದು ಆತ್ಮ, ವರ್ಷಿಪ್ ಮಾಡುವವರಿಗೆ ಒಂದು ಆತ್ಮ ಇಲ್ಲ, ಎಲ್ಲರಿಗೂ ಒಂದೇ ಆತ್ಮ ಅಂತ ಬರೆಯಲ್ಪಟ್ಟಿದೆ. ಆದ್ದರಿಂದ ಒಂದೇ ಆತ್ಮ. ಅದಕ್ಕೆ ಬೇಕಾದರೆ ಒಂದು ವಾಕ್ಯ ನಾವು ನೋಡೋಣ. ಅದೇ ರೋಮಪುರದವರಿಗೆ ಬರೆದ ಪತ್ರಿಕೆ ಹೋಗೋಣ. 8ನೇ ಅಧ್ಯಾಯ 9ನೇ ವಾಕ್ಯ ನೋಡಿ. ಅಲ್ಲಿ ನೀವೆಲ್ಲರೂ ನಿಮ್ಮಲ್ಲಿ ದೇವರ ಆತ್ಮನು ವಾಸವಾಗಿರುವುದಾದರೆ ಶರೀರ ಭಾವಾಧೀನರಲ್ಲ, ದೇವರ ಆತ್ಮನಿಗೆ ಅಧೀನರಾಗಿದ್ದೀರಿ. ಯಾವನಿಗಾದರೂ ಕ್ರಿಸ್ತನ ಆತ್ಮನು ಇಲ್ಲದಿದ್ದರೆ ಅವನು ಕ್ರಿಸ್ತನವನಲ್ಲ. ನೋಡಿ, ಆದ್ದರಿಂದ ನಾವು ಆತ್ಮದಿಂದ ನಡೆಸಲ್ಪಡುವವರು. ಒಂದು ವೇಳೆ ನಾವು ಆತ್ಮದಿಂದ ನಡೆಸಲ್ಪಡುವವರಾಗದಿದ್ದರೆ ನಾವು ಕ್ರಿಸ್ತನವರು ಅಲ್ಲ ಅಂತ ಹೇಳಿ ಪೌಲನು ಪ್ರಸ್ತಾಪ ಮಾಡ್ತಾನೆ. ಅದನ್ನು ನಾವು ಹೇಳ್ಬೋದು, ಕ್ರಿಸ್ತನಿಂದ ನಾವು ಹುಟ್ಟಿದವರು, ಕ್ರಿಸ್ತನಿಂದ ನಡೆಸಲ್ಪಡುವವರು ಅಂತ ಹೇಳಿ. ಆದರೆ ನಮ್ಮ ನಡವಳಿಕೆ ನೋಡಬೇಕು, ನಾವು ಯಾವ ರೀತಿಯಾಗಿ ನಡೆಸಲ್ಪಡ್ತಾ ಇದ್ದೇವೆ. ನಾನು ಹೇಳೋದಿಲ್ಲ 100ಕ್ಕೆ 100 ನಾವು ಒಂದೇ ದಿವಸದಲ್ಲಿ ಎಲ್ಲ ಸರಿಯಾಗಿ ಆಗ್ತದೆ ಅಂತ ಹೇಳಿ. ಭಾಳ ಅಗತ್ಯವಾಗಿ ನಮ್ಮಲ್ಲಿ ದಿನ ಹೊಸತನ ಬರ್ತಾ ಇರಬೇಕು. ಆಗ ನಾವು ಪವಿತ್ರಾತ್ಮನಿಂದ ನಡೆಸಲ್ಪಡುವವರೆಂದು ನಾವು ಯೋಚಿಸ್ತೇವೆ. ನಮ್ಮಲ್ಲಿ ಪವಿತ್ರಾತ್ಮನ ಕಾರ್ಯ ಮಾಡ್ತಾನೆ, ನಮ್ಮನ್ನು ಹೊಸ ಸೃಷ್ಟಿಗಳಾಗಿ ದೇವರು ನಿರ್ಮಿಸಿದ್ದಾನೆ. ಒಂದು ವೇಳೆ ನಾವು ಅಂಥ ಒಂದು ಪರಿವರ್ತನೆ ನಮ್ಮಲ್ಲಿಲ್ಲದಿದ್ದರೆ ನಾವು ದೇವರ ಹತ್ರ ಕೂಗಾಡಿ ಬೇಡಬೇಕು, ದೇವರೇ ನನ್ನನ್ನು ಹೊಸ ಸೃಷ್ಟಿಯಾಗಿಯೇ ರೂಪಿಸು, ನನ್ನನ್ನು ನಿನ್ನ ಆತ್ಮನ ಮೂಲಕ ನಡೆಸಂತ. ನಮ್ಮಿಂದ ಏನೂ ಸಾಧ್ಯ ಇಲ್ಲ. ನಾವು ಹಳೆಯ ಸ್ವಭಾವದಲ್ಲಿ ಯಾವ ಮನುಷ್ಯರು, ಅದೇ ಶರೀರ, ಅದೇ ಶಕ್ತಿ, ಎಲ್ಲ ಅದೇ. ಆದರೆ
ಕ್ರಿಸ್ತನಲ್ಲಿ ಬಂದಾಗ ನಮ್ಮಲ್ಲಿ ಒಂದು ಹೊಸತನ, ಏನು, ದೇವರ ಆತ್ಮನಿಂದ ನಾವು ನಡೆಸಲ್ಪಡುವವರಾಗ್ತೇವೆ. ಹೊಸ ಸೃಷ್ಟಿಗಳಾಗಿ ನಾವು ದೇವರ ಆತ್ಮನಿಂದ ನಡೆಸೋಣ. ಆದ್ದರಿಂದ ಒಂದೇ ಆತ್ಮದಿಂದ ನಾವು ನಡೆಸಲ್ಪಡುವವರಾಗ್ತೇವೆ. ಮೂರನೆಯದ್ದು, ನಾವು ಒಂದೇ ನಿರೀಕ್ಷೆಯನ್ನು ಇಟ್ಟವರು. ಯಾವ ನಿರೀಕ್ಷೆ? ಪರಲೋಕದ ನಿರೀಕ್ಷೆ. ನಾವು ಪ್ರತಿಯೊಬ್ಬರು ಒಂದೇ ನಿರೀಕ್ಷೆಯನ್ನು ಇಟ್ಟವರು. ಬೇರೆ ಬೇರೆ ನಮ್ಮಲ್ಲಿ ಪಂಗಡಗಳಿದ್ದೆ ಇರಬಹುದು, ಆದರೆ ಪ್ರತಿಯೊಬ್ಬರಲ್ಲಿ ನಿರೀಕ್ಷೆ ಏನು? ಪರಲೋಕಕ್ಕೆ ಹೋಗೋದು. ಒಂದೇ ನಿರೀಕ್ಷೆ ನಾವು ಇಟ್ಟವರು. ಆದ್ದರಿಂದ ಮಹಿಮೀಕರಣದಲ್ಲಿ ನಾವು ಆ ಸಮಯದಲ್ಲಿ ಏನು, ನಾವು ಈ ಲೋಕದಲ್ಲಿ ಕ್ರಿಸ್ತನ ಬರೋಣ, ಎರಡನೇ ಬರೋಣದಲ್ಲಿ ನಾವು ಈ ಲೋಕದಲ್ಲಿ ಇದ್ದಾರೆ, ನಾವು ಕ್ಷಣ ಮಾತ್ರದಲ್ಲಿ ಮಾರ್ಪಡುವಂತೇವೆ. ಮೊದಲು ಸತ್ತವರು ಮಾರ್ಪಡುವಂತೇವೆ. ನಮಗೆ ಒಂದು ಮಹಿಮೆಯ ಶರೀರ ಕೊಡಲ್ಪಡ್ತದೆ ಮತ್ತು ನಾವು ಕ್ರಿಸ್ತನಲ್ಲಿ 1000 ವರ್ಷ ಆಳಲಿಕ್ಕಿದೆ. ಆ ಒಂದು ನಿರೀಕ್ಷೆಯನ್ನು ನಾವು ಇಟ್ಟು ಒಂದೇ ನಿರೀಕ್ಷೆ ಇಟ್ಟವರಾಗಿದ್ದೇವೆ. ನಾಲ್ಕನೆಯದಾಗಿ, ನಾವು ಒಂದೇ ಕರ್ತನು. ನೋಡಿ ಅಲ್ಲಿ, ಅದಕ್ಕೆ ಪುನಃ ನಾವು ರೋಮಪುರದವರಿಗೆ ಬರೆದ ಪತ್ರಿಕೆ ಹೋಗೋಣ. ರೋಮಪುರದವರಿಗೆ ಬರೆದ 10ನೇ ಅಧ್ಯಾಯ 9ನೇ ವಾಕ್ಯ ನಾವು ನೋಡೋಣ. ನೀನು ಕ್ರಿಸ್ತನನ್ನೇ ಕರ್ತನೆಂದು ಬಾಯಿಂದ ಅರಿಕೆ ಮಾಡಿ ದೇವರು ಆತನನ್ನು ಸತ್ತವರನ್ನು ಎಬ್ಬಿಸಿದನೆಂದು ಹೃದಯದಿಂದ ನಂಬಿದರೆ ನಿನಗೆ ರಕ್ಷಣೆ ಆಗುವುದು. ನೋಡಿ, ಇದು ನಾವು ಏನು, ಕರ್ತನು ಒಂದೇ ಒಬ್ಬನೇ ಕರ್ತನ ಮೇಲೆ ನಾವು ನಂಬಿಕೆ ಇಟ್ಟವರಾಗಿದ್ದೇವೆ. ಆದ್ದರಿಂದ 5ನೇದಾಗಿ ಒಂದೇ ನಂಬಿಕೆ. ಅದು ನಾವು ಏನು, ಕ್ರಿಸ್ತನ ಮೇಲೆ ಇಡುವ ನಂಬಿಕೆ. ಅಷ್ಟು ಮಾತ್ರವಲ್ಲ, ಇದು ನಮ್ಮ ರಕ್ಷಣೆಗೆ ಮೊದಲನೆಯ ಒಂದು ನಂಬಿಕೆ, ಫೇತ್ ಅಂತ ಹೇಳ್ತೇವೆ. ಎರಡನೇದ್ದು, ಇನ್ನೂ ಮುಂದುವರಿದ ನಮ್ಮ ನಂಬಿಕೆ ಮುಂದುವರಿಬೇಕು. ಎಲ್ಲ ಸಮಯದಲ್ಲಿ ಆತನೇ ನಮ್ಮನ್ನು ಕಾಪಾಡುವ ಆತನು, ನಮಗೆ ಎಲ್ಲ ಅಗತ್ಯತೆಗಳನ್ನು ಒದಗಿಸುವ ಆತನು ಆತನೇ ಎಂಬ ವಿಶ್ವಾಸ ಕೂಡ ಕ್ರಿಸ್ತನ ಮೇಲೆ ಇಡಬೇಕು. ನಮ್ಮ ಒಂದು ಪ್ರತಿಯೊಂದು ಜೀವಿತದ ಪ್ರತಿಯೊಂದು ಅಗತ್ಯತೆಯ ವಿಶ್ವಾಸ ನಾವು ಕ್ರಿಸ್ತನ ಮೇಲೆ ಇಡ್ತೇವೆ. ನಾವು ಕೆಲಸ ಮಾಡಬಹುದು, ಆದರೆ ಪ್ರತಿಫಲ ಕೊಡುವ ಆತನು. ಆದ್ದರಿಂದ ಎಲ್ಲ ಸಂಗತಿಗಳ ವಿಶ್ವಾಸ ನಾವು, ಭರವಸೆ, ವಿಶ್ವಾಸ ನಾವು ಕ್ರಿಸ್ತನ ಮೇಲೆ ಇಡುವವರಾಗಿದ್ದೇವೆ ಒಂದೇ ನಂಬಿಕೆಯಿಂದ. 6ನೇದಾಗಿ, ನಾವು ಒಂದೇ ದೀಕ್ಷಾಸ್ಥಾನವನ್ನು ನಾವು ಮಾಡಲ್ಪಟ್ಟವರು. ಈಗ ಒಂದೇ ದೀಕ್ಷಾಸ್ಥಾನ ಅಂತ ಹೇಳುವಾಗ ಇಲ್ಲಿ ನೀರಿನ ದೀಕ್ಷಾಸ್ಥಾನ ಅಂತ ಯೋಚಿಸ್ಬೋದು, ಅಥವಾ ಪವಿತ್ರಾತ್ಮನ ದೀಕ್ಷಾಸ್ಥಾನ ಅಂತ. ಸರಿಯಾಗಿ ನಾವು ಆ ಸಂಗತಿಗಳನ್ನು ದೀಕ್ಷಾಸ್ಥಾನದ ಸಮಯದಲ್ಲಿ ತಿಳ್ಕೊಂಡ್ರೆ, ಅದಕ್ಕಾಗಿ ನಾವು ದೀಕ್ಷಾಸ್ಥಾನ ಕೊಡುವಾಗ ಏನು ಹೇಳ್ತೇವೆ, ಕ್ರಿಸ್ತನ ತಂದೆ ಮಗ ಪವಿತ್ರ ಆತ್ಮನ ಹೆಸರಿನಲ್ಲಿ ನಿನ್ನ ಪಾಪ ಪರಿಹಾರಕ್ಕಾಗಿ ಮತ್ತು ಪವಿತ್ರ ಆತ್ಮನ ಅಭಿಷೇಕಕ್ಕಾಗಿ ತಂದೆ ಮಗ ಪವಿತ್ರ ಆತ್ಮನ ಹೆಸರನ್ನು ನಾವು ದೀಕ್ಷಾಸ್ಥಾನ ಕೊಡ್ತೇವೆ. ಈಗ ಇಲ್ಲಿ ಮುಖ್ಯವಾಗಿ ಆ ಸಮಯದಲ್ಲಿ ನಮ್ಮಲ್ಲಿ ಒಳಗೆ ಒಂದು ಪವಿತ್ರಾತ್ಮನ ದೀಕ್ಷಾಸ್ಥಾನ ಉಂಟಾಗ್ತದೆ. ಇದು ಬಹಳ ಅಗತ್ಯ. ಅದರೊಟ್ಟಿಗೆ ಸಾಂಕೇತಿಕವಾಗಿ ನಾವು ಹೊರಗಿನ ದೀಕ್ಷಾಸ್ಥಾನ, ನೀರಿನ ದೀಕ್ಷಾಸ್ಥಾನ ತಗೊಳ್ತೇವೆ. ಖಾಲಿ ಒಬ್ಬನನ್ನು ನೀರಿನಿಂದ ಮುಳುಗಿಸಿ ಬಿಟ್ಟ ಕೂಡಲೇ ಅವನು ಹೊಸ ಸೃಷ್ಟಿ ಆಗ್ತಾನಂತ ನಾವು ಹೇಳಲಿಕ್ಕೆ ಆಗೋದಿಲ್ಲ. ಅದು ಅವರವರು ತಿಳ್ಕೊಂಡು ದೇವರಲ್ಲಿ ನಂಬಿಕೆ ಅವರಿಗೆ ಎಷ್ಟು ಗಟ್ಟಿಯಾಗಿದೆ ಆ ಪ್ರಕಾರ ನಡೆಯುವ ಕಾರ್ಯ ಆಗಿದೆ. ಆದ್ದರಿಂದ ಒಂದೇ ದೀಕ್ಷಾಸ್ಥಾನ ಅಂತ ಹೇಳುವಾಗ ಮುಖ್ಯವಾಗಿ ಪವಿತ್ರಾತ್ಮನ ದೀಕ್ಷಾಸ್ಥಾನ. ಅದು ನಾವು ಕೊರಿಂಥದವರಿಗೆ ಬರೆದ ಮೊದಲ ಪತ್ರಿಕೆಯಲ್ಲಿ 12ನೇ ಅಧ್ಯಾಯ ನಾವು ನೋಡೋಣ. ಕೊರಿಂಥದವರಿಗೆ ಬರೆದ ಪತ್ರಿಕೆ, ಮೊದಲನೇ ಪತ್ರಿಕೆ 12ನೇ ಅಧ್ಯಾಯ 13ನೇ ವಾಕ್ಯ ಅಲ್ಲಿ ನಾವು ನೋಡೋಣ. ಹಾಗೆ ಕ್ರಿಸ್ತನು ಯಹೂದ್ಯರಾಗಲಿ ಗ್ರೀಕರಾಗಲಿ ದಾಸರಾಗಲಿ ಸ್ವತಂತ್ರರಾಗಲಿ ನಾವೆಲ್ಲರೂ ಒಂದೇ ದೇಹವಾಗುವುದಕ್ಕೆ ಒಂದೇ ಆತ್ಮನಲ್ಲಿ ದೀಕ್ಷಾಸ್ಥಾನ ಮಾಡಿಸಿಕೊಂಡೆವು. ನೋಡಿ, ಇಲ್ಲಿ ಇದು ಒಂದೇ ಆತ್ಮನಿಂದ ನಾವು ದೀಕ್ಷಾಸ್ಥಾನ ಮಾಡಿಸಿಕೊಂಡೆವು. ಅದರಿಂದ ಇಲ್ಲಿ ಒಂದೇ ಆತ್ಮ ಅಂತ ಹೇಳುವಾಗ ಪವಿತ್ರ ಆತ್ಮನ ನಾವು ಒಂದೇ ದೀಕ್ಷಾಸ್ಥಾನ ಅಂತ ಹೇಳುವಾಗ ಪವಿತ್ರ ಆತ್ಮನ ದೀಕ್ಷಾಸ್ಥಾನ ಆಗಿದ್ದೇವೆ. ಇಲ್ಲಿ ಮುಖ್ಯವಾಗಿ ದೀಕ್ಷಾಸ್ಥಾನ ಅಂತ ಹೇಳುವಾಗ ಅಲ್ಲಿ ನಿಜವಾದ ಅರ್ಥ ಅಂದರೆ ಪ್ರತ್ಯೇಕಿಸಲ್ಪಡೋದು. ಲೌಕಿಕ ರೀತಿಯಾಗಿ ಹಳೆಯ ಸ್ವಭಾವದಲ್ಲಿ ಹಳೆಯ ರೀತಿಯಾಗಿ ನಡೆಸಿಕೊಂಡವರು ನಮ್ಮನ್ನೇ ಪ್ರತ್ಯೇಕಿಸಿಕೊಂಡು ಕ್ರಿಸ್ತನ ವಾಕ್ಯದ ಆಧಾರದಲ್ಲಿ ಪವಿತ್ರಾತ್ಮನಿಂದ ನಾವು ಪರಿಶುದ್ಧತೆಯಲ್ಲಿ ನಡೆಸಲ್ಪಡುವವರಾಗ್ತೇವೆ. ಅಲ್ಲಿ ಪ್ರತ್ಯೇಕತೆ
ನಮ್ಮಲ್ಲಿ ವಿಂಗಡಣೆ ಉಂಟಾಗ್ತದೆ, ನಮ್ಮಲ್ಲಿ ಒಂದು ಬದಲಾವಣೆ ಆಗ್ತದೆ. ಕೊನೆಯದಾಗಿ 7ನೇದಾಗಿ ನಾವು ಒಂದೇ ತಂದೆಯ ಮಕ್ಕಳು. ಒಂದೇ ಅಂದರೆ ಯಾರು? ನಾವೆಲ್ಲರೂ ವಿಶ್ವಾಸಿಗಳು, ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟವರು, ನಾವು ಕ್ರಿಸ್ತನಿಂದ ಹೊಸದಾಗಿ ಸೃಷ್ಟಿಸಲ್ಪಟ್ಟವರು. ಒಂದೇ ತಂದೆಯ ದೇವರಾಗಿದೆ. ಇಡೀ ಲೋಕದಲ್ಲಿರುವವರನ್ನು ಕೂಡ ದೇವರು ಸೃಷ್ಟಿ ಮಾಡಿದ್ದಾರೆ, ದೇವರು ಅವರನ್ನು ಸೃಷ್ಟಿಸಿದ್ದಾನೆ. ಆದರೆ ತಂದೆ ಅಂತ ಮಕ್ಕಳ ಸಂಬಂಧ ನಮಗೆ ಕ್ರಿಸ್ತನ ಮೂಲಕ ಉಂಟಾದದ್ದು. ನಾವು ಕ್ರಿಸ್ತನ ಮೇಲೆ ನಂಬಿಕೆ ಇಟ್ಟಾಗ ನಮ್ಮ ದೇವರು ನಮಗೆ ತಂದೆ ಆಗ್ತಾನೆ ಮತ್ತು ನಾವು ಆತನ ಮಕ್ಕಳಾಗ್ತೇವೆ. ಇದರಲ್ಲಿ ನಾವು 3 ಸಂಗತಿಗಳು ನಾವು ನೋಡ್ತೇವೆ. ಒಂದು, ಆತನು ಸರ್ವಶಕ್ತನಾದ ದೇವರು, ಸಂಪೂರ್ಣ ಬಲಶಾಲಿಯಾದ ದೇವರು. ಆತನು ನಮ್ಮಲ್ಲಿ ಇರುವ ಆತನು, ಪವಿತ್ರಾತ್ಮನ ಮೂಲಕ ನಮ್ಮಲ್ಲಿ ವಾಸ ಮಾಡುವ ಆತನು ಮತ್ತು ಆತನು ನಮ್ಮನ್ನು ನಡೆಸುವ ಆತನಾಗಿದ್ದಾನೆ. ಅದು ಪೌಲನಲ್ಲಿ ನೋಡಿ 6ನೇ ವಾಕ್ಯದಲ್ಲಿ ಬೋಧಿಸ್ತಾನೆ. ಎಲ್ಲರಿಗೂ ತಂದೆಯಾಗಿರುವ ದೇವರು ಒಬ್ಬನೇ, ಆತನು ಎಲ್ಲರ ಮೇಲಿರುವವನು, ಎಲ್ಲರ ಮುಖಾಂತರ ಕಾರ್ಯ ನಡೆಸುವ ಆತನು, ಎಲ್ಲರಲ್ಲಿ ವಾಸಿಸುವವನಾಗಿದ್ದಾನೆ. ನೋಡಿ, ಆದ್ದರಿಂದ ಇಲ್ಲಿ ಬಹಳ ಅಗತ್ಯವಾಗಿ ಈ ಸಂಗತಿಗಳು ನಾವು ತಿಳ್ಕೊಂಡು ನಾವು ಸಭೆ ಎಂಬ ಒಂದು ಕ್ರಿಸ್ತನ ಶರೀರದಲ್ಲಿ ಒಗ್ಗಟ್ಟಾಗಿ ಜೀವಿಸುವುದು, ಒಬ್ಬರನ್ನೊಬ್ಬರು ಪ್ರೀತಿ ಮಾಡಿ ಒಗ್ಗಟ್ಟಾಗಿ ಜೀವಿಸುವುದು, ಅದು ಬಹಳ ಅಗತ್ಯ. ಅದು ಪೌಲನು ಈ 4ನೇ ಅಧ್ಯಾಯ ಈ ವಾಕ್ಯಗಳಲ್ಲಿ ಪ್ರಸ್ತಾಪ ಆಗಿ ನಮ್ಮಲ್ಲಿ ಒಗ್ಗಟ್ಟು ಬೇಕು. ನಮ್ಮಲ್ಲಿ ಮನಸ್ತಾಪಗಳು ಯಾವತ್ತೂ ಇರಬಾರ್ದು. ಎಲ್ಲರಲ್ಲಿ ಹೆಚ್ಚು ಕಡಿಮೆ ನಡೆಯಬಹುದು. ನಾವು ಯಾರು ತಪ್ಪು ಮಾಡೋದಿಲ್ಲ ಅಂತ ಇಲ್ಲ, ಆದರೆ ಆ ತಪ್ಪನ್ನು ಒಪ್ಪಿಕೊಂಡು, ಅಷ್ಟು ಮಾತ್ರವಲ್ಲ, ತಪ್ಪನ್ನು ಒಪ್ಪಿಕೊಳ್ಳದಿದ್ದರೂ ಕೂಡ ನಾವು ಒಬ್ಬರನ್ನು ಕ್ಷಮಿಸೋರಾಗಬೇಕು. ದೇವರ ವಾಕ್ಯ ಇದೆ, ನಿಮ್ಮಲ್ಲಿ ವ್ಯಾಜ್ಯಗಳು ಇದ್ದರೂ ಕೂಡ ಕ್ರಿಸ್ತನು ನಿಮ್ಮನ್ನು ಕ್ಷಮಿಸಿದಂತೆ ನೀವು ಕ್ಷಮಿಸಿರಿ ಅಂತ ಹೇಳ್ತದೆ. ಯಾರು ನಮ್ಮ ಹತ್ರ ಕ್ಷಮೆ ಬೇಡಬೇಕಂತ ಇಲ್ಲ, ಬೇಡಿದರೆ ಬಹಳ ಸಂತೋಷ, ಇಲ್ಲ ಅಂತ ಹೇಳ. ನಾವು ಯಾರು ಕೂಡ ಯಾರು ಅಂತ ಹೇಳಲಿಕ್ಕೆ ಆಗೋದಿಲ್ಲ. ನಮ್ಮಲ್ಲಿ ಪ್ರತಿಯೊಬ್ಬರಿಗೆ ಬಲಹೀನತೆ ಇವೆ. ಆದರೆ ನಾವು ಒಂದು ಕ್ರಿಸ್ತನ ಶರೀರ ಅಂತ ಹೇಳಿದ ಮೇಲೆ ಒಂದೇ ಆತ್ಮ, ಒಂದೇ ದೇಹ, ಒಂದೇ ತಂದೆಯ ಮಕ್ಕಳು, ಒಂದು ಸಭೆ, ಕ್ರಿಸ್ತನೆಂಬ ಶರೀರದ ಒಂದು ಸಭೆ ಆಗಿ ನಾವು ಒಗ್ಗಟ್ಟಾಗಿ ಜೀವಿಸುವವರಾಗಬೇಕು. ಈ ಮೂಲಕ ದೇವರ ನಾಮಕ್ಕೆ ಮಹಿಮೆ ಉಂಟಾಗ್ತದೆ. ಆತನಿಗೆ ಯುಗ ಯುಗಾಂತರಗಳಲ್ಲಿ ಸ್ತುತಿ ಸ್ತೋತ್ರಗಳು ಸಲ್ಲಿಕೆಯಾಗಲಿ. ಆಮೆನ್.